ಇಂದು ಈ ಪತ್ರಿಕಾ ಮಾಧ್ಯಮ ಗೋಷ್ಠಿಯಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲ ಪತ್ರಿಕಾ ಮಾಧ್ಯಮದ ಪ್ರತಿನಿಧಿಗಳಿಗೆ ಹೃತ್ಪೂರ್ವಕ ಶರಣಾರ್ಥಿಗಳು. ದಿನಾಂಕ 29/3/2026 ಅಂದರೆ ನಾಡಿದ್ದು ಭಾನುವಾರದ ದಿವಸ ಈಗಾಗಲೇ ಪೂರ್ವ ನಿರ್ಧಾರಿತವಾಗಿರುವಂತಹ ಕಾರ್ಯಕ್ರಮ ಪ್ರಥಮ ಮಹಿಳಾ ಮಹಾಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿ ಮಾತಾಜಿಯವರ 80ನೆಯ ಹುಟ್ಟುಹಬ್ಬ ಹಾಗೂ 7ನೇ ಲಿಂಗೈಕ್ಯ ಸಂಸ್ಮರಣೆ. ಜಗತ್ತಿಗೆ ಬಸವ ಕಲ್ಯಾಣವನ್ನ ಅಪ್ರತಿಮವಾಗಿ ಗುರುತಿಸಿಕೊಟ್ಟು ವಿಶ್ವದ 108 ಅಡಿ ಎತ್ತರದ ವಿಶ್ವದ ಮೊಟ್ಟ ಮೊದಲನೆಯ ಬಸವೇಶ್ವರ ಪುತ್ಥಳಿಯನ್ನ ಸಂಸ್ಥಾಪಿಸಿದಂತಹ ಕೀರ್ತಿ ಪರಮ ಪೂಜ್ಯ ಮಹಾಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿಯವರದು. ಅವರ 80ನೇ ಹುಟ್ಟುಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಪರಮ ಪೂಜ್ಯ ಮಾತಾಜಿಯವರ ಎಲ್ಲ ಅನುಯಾಯಿಗಳು, ಭಕ್ತವರ್ಗದವರು, ಬಸವಾಭಿಮಾನಿಗಳು, ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ತೆಲಂಗಾಣ, ಮಹಾರಾಷ್ಟ್ರ ಹಾಗೂ ತಮಿಳುನಾಡು ಎಲ್ಲ ಕಡೆಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರೆಲ್ಲರ ಒಂದು ಸಹಯೋಗದಲ್ಲಿ ಈ 80ನೆಯ ಹುಟ್ಟುಹಬ್ಬವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. स्कूल स्टाइल कैंसल्ड. यहाँ लर्निंग मिलती है क्रिएटिव ट्विस्ट के साथ. नॉलेज पार्क द क्रिएटिव स्कूल. क्रिएटिविटी इज आवर सब्जेक्ट. नोबल पब्लिक स्कूल एल्म से ही दोनों जहां में कामयाबी है. ಈ ಸಂದರ್ಭದಲ್ಲಿ ಪರಮ ಪೂಜ್ಯರಾಗಿರ್ತಕ್ಕಂತಹ ಈ ಬಸವ ಧರ್ಮ ಪೀಠದ ಅಧ್ಯಕ್ಷರು ಹಾಗೂ ದ್ವಿತೀಯ ಮಹಿಳಾ ಮಹಾಜಗದ್ಗುರುಗಳು ಆಗಿರ್ತಕ್ಕಂತಹ ಡಾಕ್ಟರ್ ಗಂಗಾದೇವಿ ಮಾತಾಜಿಯವರು ಸಾನ್ನಿಧ್ಯವನ್ನ ವಹಿಸ್ತಾ ಇದ್ದಾರೆ. ಅದೇ ರೀತಿ ಪೂಜ್ಯರಾಗಿರ್ತಕ್ಕಂತಹ ಶ್ರೀ ನಾಡೋಜ ಮಾಗಾಚ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅವರು ಸಹಿತ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಅದೇ ರೀತಿ ಪೂಜ್ಯ ಶ್ರೀ ಸದ್ಗುರು ಮಹದೇಶ್ವರ ಸ್ವಾಮೀಜಿ ಅವರು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಹಾಗೆ ದಿವ್ಯ ಸಮ್ಮುಖವನ್ನ ಪದ್ಮಶ್ರೀ ಪೂಜ್ಯ ಶ್ರೀ ಡಾಕ್ಟರ್ ಎಸ್ ಜಿ ಸುಶೀಲಮ್ಮನವರು ಅಧ್ಯಕ್ಷರು ಸುಮಂಗ್ಲಿ ಸೇವಾಶ್ರಮ ಬೆಂಗಳೂರು ಹಾಗೂ ಪೂಜ್ಯ ಶ್ರೀ ಪ್ರಭುದೇವರು ಲಿಂಗಾಯತ ಮಹಾಮಠ ಗೋಲ್ಟ ಇವರು ಸಹಿತ ವಹಿಸಲಿದ್ದಾರೆ. ಹೀಗೆ ಅಷ್ಟೇ ಅಲ್ಲ, ಬಸವ ಧರ್ಮ ಪೀಠದ ಜಂಗಮ ಮೂರ್ತಿಗಳು ಎಲ್ಲರೂ ಹಿರಿಯರು, ಜಗದ್ಗುರುಗಳು, ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ಅವರು ತುಂಬಾ ಲಿಸ್ಟ್ ದೊಡ್ಡದಿದೆ, ಆದ್ರಿಂದ ಎಲ್ಲ ಪೂಜ್ಯರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಧ್ಯಕ್ಷತೆಯನ್ನ ಶರಣರಾಗಿರ್ತಕ್ಕಂಥ ಸೋಮಶೇಖರ್ ಪಾಟೀಲ್ ಗಾದಿಗಿ ಅಧ್ಯಕ್ಷರು, ರಾಷ್ಟ್ರೀಯ ಬಸವದಳ ಬೀದರ್ ಜಿಲ್ಲೆ ಅವರು. ಧ್ವಜಾರೋಹಣವನ್ನ ಶರಣೆ ಮೀನಾಕ್ಷಿ ಸಂಗ್ರಾಮ್ ಉಪಾಧ್ಯಕ್ಷರು, ಕೆಪಿಸಿಸಿ ಬೆಂಗಳೂರು ಅವರು. Sky Sunshine School, step towards better future. Jayashankar Colony, Shantiniketan Ground, Pisva Kalyan. ಜ್ಯೋತಿ ಪ್ರಜ್ವಲವನ್ನ ಶರಣರಾಗಿರ್ತಕ್ಕಂಥ ಶ್ರೀ ಧನರಾಜ್ ತಾಳಂಪಳ್ಳಿ ಅಧ್ಯಕ್ಷರು, ಸಹಕಾರ ವಿಭಾಗ, ಕರ್ನಾಟಕ ಸರ್ಕಾರ ಹಾಗೂ ಶರಣ ಬಸವರಾಜ್ ಬುಳ್ಳ ಗೌರವಾಧ್ಯಕ್ಷರು, ಕಲ್ಯಾಣ ಪರ್ವ ಉತ್ಸವ ಸಮಿತಿ ಇವರು ವಹಿಸಲಿದ್ದಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಶರಣೆ ಸೊನಾಲಿ ವಿಜಯ್ ಸಿಂಗ್ ಸಮಾಜ ಸೇವಕರು, ನಮ್ಮ ವಿಜಯ್ ಸಿಂಗ್ ಅವರ ಧರ್ಮಪತ್ನಿಯವರು, ಹಾಗೆ ಶರಣೆ ರಾಜಶ್ರೀ ಶ್ರೀಕಾಂತ್ ಸ್ವಾಮಿ ಅವರು ಕರ್ನಾಟಕ ಕಾಂಗ್ರೆಸ್ ಮಹಿಳಾ ವಿಭಾಗ ಅವರು ಸಹಿತ ವಹಿಸಲಿದ್ದಾರೆ. ಅದೇ ರೀತಿ ಶರಣೆ ರೂಪಾ ಎಸ್ ಕೋಟೆಗೌಡರ್ ಶಿಶು ಅಭಿವೃದ್ಧಿ ಅಧಿಕಾರಿಗಳು ಬೀದರ್, ಹಾಗೆ ಸೋಮನಾಥ್ ಯಾಳ್ವಾರ್ ಹಿರಿಯ ಸಾಹಿತಿಗಳು ಹುಮ್ನಾಬಾದ್, ಶರಣರಾಗಿರ್ತಕ್ಕಂಥ ರಾಜು ಬಣ್ಕಾರ್ ಪುರಸಭಾ ಆಯುಕ್ತರು, ಶರಣ ಕಿ ವೀರೇಶ್ ರಾಷ್ಟ್ರೀಯ ಬಸವದಳ ರಾಜ್ಯಾಧ್ಯಕ್ಷರು ಬೆಂಗಳೂರು ಇವರೆಲ್ಲ ವಹಿಸಲಿದ್ದಾರೆ. ಜೊತೆಗೆ ಈ ಸಂದರ್ಭದಲ್ಲಿ ಇನ್ನೂ ಸಾಕಷ್ಟು ಜನ ಹಿರಿಯರು ಇವರಿಗೆಲ್ಲ ಗೌರವ ಸನ್ಮಾನವನ್ನ ಏರ್ಪಡಿಸಿದ್ದು. ಅತ್ಯಂತ ಮುಖ್ಯವಾಗಿ ಮೊನ್ನೆ ತಾನೇ ಏನಿದೆಯಲ್ಲ ಆಯ್ಕೆಯಾಗಿರುವಂತಹ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿಯ ಎಲ್ಲ ಸದಸ್ಯರು, ಪದಾಧಿಕಾರಿಗಳಿಗೆ ಅತ್ಯಂತ ಗೌರವಪೂರ್ವ ಸನ್ಮಾನವನ್ನ ಏರ್ಪಡಿಸಲಾಗಿದ್ದು, ಅವರೆಲ್ಲರೂ
ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಎಲ್ಲವುಗಳ ನಡುವೆ ಏನಿದಿಲ್ಲ, ಅತ್ಯಂತ ವಿಶೇಷವಾಗಿ ಮಾತಾಜಿಯವರು ಸಲ್ಲಿಸಿದ ಸೇವೆ ಹಾಗೂ ಅವರು ಮಾಡಿದಂತಹ ಪರಿವರ್ತನೆ, ಸಾಮಾಜಿಕ ಪರಿವರ್ತನೆ, ಇವೆಲ್ಲವುಗಳ ಒಂದು ಮೂಲ ಕರ್ತೃವಾಗಿ ಮಾತಾಜಿ ಅವರಿದ್ದಾರೆ. ಅವರ ನೆನಪಿಗಾಗಿ, ಅವರ ಸ್ಮರಣಾರ್ಥ ನಾವು ಒಂದು ವಿಶೇಷವಾಗಿ, ಅತ್ಯಂತ ವಿಶೇಷವಾಗಿ ಬಸವಾತ್ಮಜೆ ಮಹಿಳಾ ಸಹಕಾರ ಸಂಘ ನೇಮಿತ ಇದರ ಅಧ್ಯಕ್ಷರಾಗಿರ್ತಕ್ಕಂತಹ ಲಾವಣ್ಯ ದೇವಿ ಮಾತಾಜಿ ಅವರು ಇಲ್ಲೇ ಕುಳಿತಿದ್ದಾರೆ. ಈ ಬಗ್ಗೆ ಅವರು ಸವಿಸ್ತರವಾಗಿ ತಿಳಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಪ್ರಸಿದ್ಧರಾಗಿರ್ತಕ್ಕಂತಹ ಡಾಕ್ಟರ್ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಡಾಕ್ಟರ್ ಹರೀಶ್ ಕಾಕ್ನಾಳೆ ಅವರು, ಹಾಗೆ ಡಾಕ್ಟರ್ ಶಿವಕುಮಾರ್ ಕೆ ಪಾಟೀಲ್ ಮೂಳೆ ತಜ್ಞರು, ಡಾಕ್ಟರ್ ಪ್ರಶಾಂತ್ ಕೆ ಪಾಟೀಲ್ ಜನರಲ್ ಸರ್ಜನ್ ಅವರು, ಡಾಕ್ಟರ್ ಯೋಗೇಶ್ವರಿ ಎಸ್ ಪಾಟೀಲ್ ಅನಸ್ತೇಶಿಯಾ ಸ್ಪೆಷಲಿಸ್ಟ್ ಅವರು, ಡಾಕ್ಟರ್ ಶ್ವೇತಾ ಕೊಂಗುಟಿ ಪಾಟೀಲ್ ಮಕ್ಕಳ ತಜ್ಞರು, ಇವರೆಲ್ಲರೂ ಕೂಡ ಉಚಿತ ತಪಾಸಣಾ ಶಿಬಿರ, ಮಾತಾಜಿಯವರ 80ನೇ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ನಡೆಸಿಕೊಡ್ಲಿದ್ದಾರೆ. ಇವರೆಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಇವರೆಲ್ಲರ ಈ ಒಂದು ಶಿಬಿರದಲ್ಲಿ ಸಾವಿರಾರು ಜನ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿ ಆರೋಗ್ಯ ತಪಾಸಣೆ ಕಾರ್ಯದಲ್ಲಿ ಅವರೆಲ್ಲರೂ ಕೂಡ ತೊಡಗಿಕೊಂಡಿದ್ದಾರೆ. ಈ ಒಂದು ಉಚಿತ ತಪಾಸಣಾ ಶಿಬಿರವನ್ನು ಸಹಿತ ಇಲ್ಲಿ ಆಯೋಜಿಸಲಾಗಿದೆ. ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಎಲ್ಲ ರಾಷ್ಟ್ರೀಯ ಬಸವದಳ, ಬಸವಾಭಿಮಾನಿಗಳು, ಬಸವ ಸೇವಾ ಪ್ರತಿಷ್ಠಾನ, ಬಸವ ಕೇಂದ್ರ ಹಾಗೂ ಉಳಿದಂತೆ ಎಲ್ಲ ಸಂಘಟನೆಯವರು ಸಹಿತ ಅತ್ಯಂತ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇನ್ನೂ ಹೆಚ್ಚಿನ ಎಲ್ಲ ಮಾತಾಜಿಯವರ ಹಾಗೂ ಶರಣರ ಬಸವಾಭಿಮಾನಿಗಳು, ಅನುಯಾಯಿಗಳು, ಲಿಂಗಾಯತ ಧರ್ಮಾನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಹೇಳಿ ಈ ಮೂಲಕ ಎಲ್ಲರಿಗೂ ನಾನು ಕರೆ ಕೊಡ್ತಾ, ಎಲ್ಲರಿಗೂ ಜಾತಿ, ಮತ, ಪಂಥ ಭೇದ ಭಾವ ಇರ್ಲಾರ್ದೆ ಎಲ್ಲ ಬಸವಾಭಿಮಾನಿಗಳು ಈ ಕಾರ್ಯಕ್ರಮಕ್ಕೆ ಬರ್ಬೇಕು ಅಂತ ಹೇಳ್ತಾ ಆಹ್ವಾನವನ್ನು ಕೊಡ್ತಾ, ಜೊತೆಗೆ ಮಾಧ್ಯಮ ಮಿತ್ರರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಸಾರವನ್ನು ನೀಡಿ ಎಲ್ಲರಿಗೂ ಈ ಕಾರ್ಯಕ್ರಮದ ವಿಚಾರ ತಿಳಿಬೇಕು, ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಅವರಿಗೆ ಪ್ರೇರೇಪಿಸಬೇಕು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಶರಣು ಶರಣಾರ್ಥಿ.